ಹೊಸ ವರ್ಷವು ಕೇವಲ ಕ್ಯಾಲೆಂಡರ್ ಪುಟದ ಬದಲಾವಣೆಯಲ್ಲ, ಅದು ನಮ್ಮ ಜೀವನದ ಪುಟಗಳನ್ನು ಹೊಸ ಉತ್ಸಾಹದಿಂದ ಬರೆಯಲು ಸಿಗುವ ಒಂದು ಸುಸಂದರ್ಭ. ಪ್ರತಿಯೊಬ್ಬರೂ ಹೊಸ ವರ್ಷದ ಆರಂಭದಲ್ಲಿ ಒಂದಲ್ಲ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಆ ನಿರ್ಧಾರಗಳು ಕೇವಲ ಜನವರಿ ತಿಂಗಳಿಗೆ ಸೀಮಿತವಾಗದೆ ಇಡೀ ವರ್ಷದ ದಾರಿದೀಪವಾಗಬೇಕು. ನಿರ್ಧಾರಗಳು ಯಾವಾಗಲೂ ವಾಸ್ತವಕ್ಕೆ ಹತ್ತಿರವಾಗಿರಬೇಕು. ಅತಿ ದೊಡ್ಡ ಗುರಿಗಳನ್ನು ಇಟ್ಟುಕೊಂಡು ಅರ್ಧಕ್ಕೆ ಕೈ ಬಿಡುವ ಬದಲು ಸಣ್ಣ ಸಣ್ಣ ಬದಲಾವಣೆಗಳಿಗೆ ಒತ್ತು ನೀಡಬೇಕು. ಉದಾಹರಣೆಗೆ, ಪ್ರತಿದಿನ ಬೆಳಿಗ್ಗೆ ಬೇಗ ಏಳುವುದು, ಅರ್ಧ ಗಂಟೆ ವ್ಯಾಯಾಮ ಮಾಡುವುದು, ಅಥವಾ ದಿನಕ್ಕೆ ಕನಿಷ್ಠ 10 ಪುಟಗಳನ್ನಾದರೂ ಓದುವ ಹವ್ಯಾಸ ಬೆಳೆಸಿಕೊಳ್ಳುವುದು. ಇಂತಹ ಸಣ್ಣ ಸಣ್ಣ ಹೆಜ್ಜೆಗಳೇ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತವೆ. ಆರೋಗ್ಯವೇ ಭಾಗ್ಯ ಎಂಬಂತೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಹರಿಸುವುದೂ ಇಂದಿನ ಕಾಲದ ಅನಿವಾರ್ಯತೆ. ಜಂಕ್ ಫುಡ್ಗಳಿಂದ ದೂರವಿರುವುದು, ಯೋಗ ಮಾಡುವುದು ಮತ್ತು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡುವುದು ಈ ವರ್ಷದ ಉತ್ತಮ ನಿರ್ಧಾರಗಳಾಗಬಹುದು. ಇದರೊಂದಿಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಮತ್ತು ಪ್ರಕೃತಿಯನ್ನು ಪ್ರೀತಿಸುವಂತಹ ಸಾಮಾಜಿಕ ಕಳಕಳಿಯ ನಿರ್ಧಾರಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಎಷ್ಟು ಸುಲಭವೋ ಅವುಗಳನ್ನು ಪಾಲಿಸುವುದು ಅಷ್ಟೇ ಕಷ್ಟ. ಎಷ್ಟೇ ಅಡೆತಡೆಗಳು ಬಂದರೂ ದೃಢ ಸಂಕಲ್ಪದಿಂದ ಮುನ್ನಡೆದರೆ ಮಾತ್ರ ಬದಲಾವಣೆ ಸಾಧ್ಯ. ಸೋಲು ಅಥವಾ ಆಲಸ್ಯ ನಮಗೆ ಎದುರಾದಾಗ ಇಂದು ಮಾಡದಿದ್ದರೆ ಎಂದಿಗೂ ಸಾಧ್ಯವಿಲ್ಲ ಎಂಬ ಮನೋಭಾವ ನಮ್ಮಲ್ಲಿರಬೇಕು. ಒಟ್ಟಾರೆಯಾಗಿ ಹೊಸ ವರ್ಷದ ನಿರ್ಧಾರಗಳು ನಮ್ಮನ್ನು ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುವಂತೆ ಇರಬೇಕು.